ಪ್ರಕಾಶ್ ರಾಜ್ ಅವರು ನೀರು ಚಿತ್ರಗಳನ್ನ ಜಾಸ್ತಿ ನೋಡ್ತಾರ ಅವರು ಬಹುಶಃ ನೋಡ್ಬೋದು ಅಂತ ಕಾಣಿಸುತ್ತೆ. ಅದು ಪಾಕಿಸ್ತಾನದ ಚಿನ್ನಿತ್ತು ನೋಡ್ತಾ ಇರ್ಬೋದು ಅಂತ ಕಾಣಿಸುತ್ತೆ. ಯಾವುದೋ ಒಂದು ಬಿಳಿ ಕತ್ತೆ ತೋರಿಸ್ಬಿಟ್ಟು ಅದು ಕುದುರೆ ಅಂದ್ರೆ ಸರ್ ಕುದುರೆ ಸರ್ ಅನ್ನೋರು ಅಂತರದ ಮೂರ್ಖರು ಇವರೆಲ್ಲ. ಕನ್ನಡ ಅಂತ 4 ಜನ ಪುಂಡ್ರು ಯಾರು ಸ್ವಾಮಿ ಪುಂಡ್ರಾಕ್ ಸ್ವಾಮಿ ಬರ್ತಾರಲ್ಲಿ ಇವನು ಪುಂಡ ಒಬ್ಬ MP ಆಗ್ಬೇಕು ಅಥವಾ ರಾಜ್ಯಸಭಾ ಸದಸ್ಯಬೇಕು MLC ಆಗ್ಬೇಕು ಅನ್ನೋ ಕಾರಣಕ್ಕೆ ಪುಂಗ್ತಾ ಇದಾರೆ ಅಷ್ಟೇ. ಅವರು ಅವ್ರ ಅಪ್ಪನಂಗೆ ಮಾಡೋ ಅಂತ ಹಾಡುಗಾರ ನಮ್ಮಲ್ಲಿ ಇದ್ದಾರೆ. ನಮ್ಮ ಕಡೆ ತಗೊಂಡು ನಾವೇ ಹೊಡ್ಕೋಬೇಕು ಹಂಗಾಗಿದೆ ಪರಿಸ್ಥಿತಿ ಇವತ್ತು. ಗಾಯಕ ಸೋನು ನಿಗಮ್ ಅವರ ಹೇಳಿಕೆ ಈಗಾಗಲೇ ಏನು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಆಕ್ರೋಶ ಹೆಚ್ಚಾಗಿರುವಂಥದ್ದು ಮತ್ತೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಗಣೇಶ್ ರಾವ್ ಕೇಸರ್ಕರ್ ನನ್ನೊಂದಿಗಿದ್ದಾರೆ. ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಸೋನು ನಿಗಮ್ ಅವರು ಕೊಟ್ಟಂತಹ ಒಂದು ಹೇಳಿಕೆ, ಬಹಿರಂಗವಾದಂಥ ಒಂದು ವೇದಿಕೆಯಲ್ಲಿ ಕೊಟ್ಟಂತಹ ಹೇಳಿಕೆ ಈಗ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥ ಮತ್ತೆ ಬ್ಯಾನ್ ಮಾಡಬೇಕು ಅಂತ ಕೂಡ ಹೇಳ್ತಿದ್ದಾರೆ. ನೀವು ಏನು ಹೇಳ್ತೀರ ಅದಕ್ಕೆ? ಸರ್, ಸೋನು ನಿಗಮ್ ಅವರಾಗಲಿ ಮತ್ತೊಬ್ಬ ಮಗದೊಬ್ಬ ಯಾರೇ ಆಗಲಿ ನಮ್ಮ ಕನ್ನಡ ನಾಡಿನ ಅಸ್ಮಿತೆ ಧಕ್ಕೆ ತಂದಾಗ ಅವನು ಎಂಥ ಉನ್ನತ ವ್ಯಕ್ತಿಯಾಗಿರಲಿ ಅವರನ್ನು ಬ್ಯಾನ್ ಮಾಡಲೇಬೇಕು. ಅವರ ಕಾರ್ಯಕ್ರಮಗಳನ್ನು ನಿಷೇಧ ಮಾಡಲೇಬೇಕು ಮತ್ತು ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕಾಗಿರೋದು ನಮ್ಮ ಕನ್ನಡಿಗರ ಆದ್ಯ ಕರ್ತವ್ಯ. ನಮಗೇನಿದ್ರೂ ಕನ್ನಡದ ಬಗ್ಗೆ ಯಾರೇ ಅಪಪ್ರಚಾರ ಮಾಡಿದ್ರೆ ಅವರನ್ನು ಸದೆ ಬಡಿಯುವಂಥದ್ದು ಕೆಲಸ ಆಗಲೇಬೇಕು. ಈಗಾಗಲೇ ಲೇಟ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಾನು ಅವರ ವಿಡಿಯೋಸ್ ನೋಡಿದೆ. ಅಲ್ಲಾರೋ ಒಬ್ಬ ಕನ್ನಡಾಭಿಮಾನಿ ಕನ್ನಡ ಅಂತ ಹೇಳೋ ತಪ್ಪೇನಿದೆ? ನಮ್ಮದು ಕನ್ನಡ ನಾಡು, ನಮ್ಮದು ಕರ್ನಾಟಕ. ಅದರಲ್ಲಿ ಕನ್ನಡದ ಬಗ್ಗೆ ಕೇಳೋ ತಪ್ಪೇನು ಏನೂ ಇಲ್ಲ. ಹುಡುಗಂದು ಏನೂ ತಪ್ಪಿಲ್ಲ. ಇವನು ಹೇಳೋದು ಸೋನು ನಿಗಮ್ ಅವ್ರು ಹೇಳೋದು ಕನ್ನಡ ಭಾಳ ವ್ಯಂಗ್ಯವಾಗಿ ಏನೋ ಅವರೊಬ್ಬರಿಗೆ ಮಾತಾಡೋಕ್ಕೆ ಬರುತ್ತೆ, ನನ್ನೊಬ್ಬನಿಗೆ ಪ್ರಪಂಚದಲ್ಲಿ ಹಾಡೋಕ್ಕೆ ಬರುತ್ತೆ. ಇವರೆಲ್ಲ ನಮ್ಮ PB ಶ್ರೀನಿವಾಸ್ ಅವರು ಅಂತ ಜೇಸುದಾಸ್ ಅವರು ಅವ್ರ ಕಾಲು ಕೆಳಗೆ ನುಗ್ಗಿ ಬರ್ಬೇಕು. ಇವರು ಅವ್ರ ಕಾಲು ಧೂಳು ಕುಡಿದ್ರೂ ತೊಳೆದ್ಬಿಟ್ಟು ಅವ್ರ ಕಾಲು ತೊಳೆದು ನೀರು ಕುಡಿಬೇಕು. ಇವರೆಲ್ಲ ಏನೋ ಸರಸ್ವತಿ ಕಲಾ ಸರಸ್ವತಿ ಆ ಭಗವಂತ ಏನೋ ಒಂದು ಒಳ್ಳೆಯ ಕಂಠ ಕೊಟ್ಟಿದ್ದಾನೆ, ಅದು ಕನ್ನಡಕ್ಕೆ ಸೂಟ್ ಆಗ್ತಾ ಇತ್ತು ಅಂತ ಒಂದು ಕಾರಣಕ್ಕೆ ಅವರನ್ನು ಇಷ್ಟು ಬೆಳೆಸಿದ್ರೆ, ಅದೇ ಕನ್ನಡನಲ್ಲಿ ನಿಂತ್ಕೊಂಡು ಅವರು ಏನೋ ಇವನು ಹೇಳೋದು ಸೋನು ನಿಗಮ್ ಹೇಳ್ತಾ ಇರೋದು ಕನ್ನಡ ಅಂತ 4 ಜನ ಪುಂಡ್ರು ಯಾರು ಸ್ವಾಮಿ ಪುಂಡ್ರಾಕ್ ಸ್ವಾಮಿ ಬರ್ತಾರಲ್ಲಿ. ಕನ್ನಡ ಅಭಿಮಾನಿಯವರು ಪುಂಡ್ರಲ್ಲ, ಇವನು ಪುಂಡ. ಫಸ್ಟ್ ಆಫ್ ಆಲ್ ಈ ಮನುಷ್ಯ ಪುಂಡ ಅಂತ ಹೇಳಬೇಕು. ಆಯಿತು, ಅವ್ನು ಮಧ್ಯದಲ್ಲಿ ಮಾತಾಡೋಕ್ಕಾಗಿಲ್ಲ, ಮಧ್ಯದಲ್ಲಿ ಹಾಡೋಕ್ಕಾಗಲ್ಲ, ನೆಕ್ಸ್ಟ್ ಹಾಡ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಅದನ್ನು ಪಹಲ್ಗಾಮ್ ಉಗ್ರರು ಯಾಕೆ ಹೋಲಿಸ್ಬೇಕಾಗಿತ್ತು? ಅದು ತಪ್ಪು. ಅವರು ಮಧ್ಯದಲ್ಲಿ ಪ್ರೋಗ್ರಾಮ್ ಮಧ್ಯದಲ್ಲಿ ಯಾರೇ ಆದ್ರೂ ಮಧ್ಯೆ ಎದ್ದು ಕಿರಿಸಿದಾಗ ಸ್ವಲ್ಪ ಮುಜುಗುರ ಆಗೋದು ಸಹಜ. ಅದನ್ನು ಒಬ್ಬ ಇವನಷ್ಟೇ ಆ ಕೂಗೋರು ಪ್ರಬುದ್ಧತೆ ಇದ್ದಿದ್ರೆ ಅವ್ರು ಯಾಕಿಲ್ಲ ಅರ್ಥ ಅವರು ಬಂದು ಸ್ಟೇಜ್ ಮೇಲೆ ಇರ್ತಾಯಿದ್ರು. ಆ ಪ್ರಬುದ್ಧತೆ ಇಲ್ಲ ಅಂದ್ಬಿಟ್ಟು ಪಾಪ ಅಲ್ಲಿ ಕೂತಿರ್ತಾರೆ ಏನೋ ಒಂದು ಆಸ್ವಾದ ಮಾಡೋದಕ್ಕೆ. ಆ ಟೈಮಲ್ಲಿ ಕನ್ನಡದ ಬಗ್ಗೆ ಕೇಳಿದ್ದು ತಪ್ಪೇನಿಲ್ಲ. ಪ್ರೋಗ್ರಾಮ್ ಮಧ್ಯದಲ್ಲಿ ಅಥವಾ ಹಾಡಿನ ಮಧ್ಯದಲ್ಲಿ ಸೇರ್ಸೋಕ್ಕಾಗಲ್ಲ, ಒಪ್ಕೋತೀನಿ. ಆ ಹಾಡು ಮುಗಿದ ಮೇಲೆ ಆಡ್ಬೋದಾಗಿತ್ತಲ್ಲ, ಸಮಾಧಾನಕ್ಕೆ ಹೇಳ್ಬೋದಾಗಿತ್ತು. ಅದನ್ನು ಪಹಲ್ಗಾಮ್ಗೆ ಯಾಕೆ ಹೋಲಿಸ್ಬೇಕಾಗಿತ್ತು? ಅದು ಪಹಲ್ಗಾಮ್ ದಾಳಿಗೆ ಹೋಲಿಸ್ಬಾರ್ದಾಗಿತ್ತು. ಅದು ದೊಡ್ಡ ತಪ್ಪು, ಅಕ್ಷಮ್ಯ ಅಪರಾಧ. ಅದು ನಮ್ಮ ಶತ್ರು ರಾಷ್ಟ್ರ ಮಾಡಿರ್ತಕ್ಕಂಥ ಮಾನವೀಯತೆಯನ್ನು ಹರಾಜು ಇಟ್ಟಂಥ ಕೆಲಸ ಅವ್ರು ಮಾಡಿರ್ತಕ್ಕಂಥದ್ದು. ಅವರು ಅದನ್ನು ಹೋಲಿಸ್ಕೊಂಡು ಮಾಡೋಂಥದ್ದು ಕನ್ನಡಕ್ಕೆ ಹೋಲಿಸೋದು ಅವಶ್ಯಕತೆ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಇನ್ನು ಸೋನು ನಿಗಮ್ ಅವ್ರನ್ನ ಬ್ಯಾನ್ ಮಾಡಬೇಕು, ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ಪ್ರತಿಭಟನೆ ಕೂಡ ಆಗ್ತಿದೆ ಸರ್. ಕನ್ನಡ ಪರ ಸಂಘಟನೆಗಳು ಕೂಡ ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ನೀವು ಹಿರಿಯ ನಟರಿದ್ದೀರಿ, ಏನು ಹೇಳ್ತೀರಾ? ಸಹಜವಾಗಿ ಪ್ರತಿಭಟನೆ ಮಾಡಲೇಬೇಕಾಗತ್ತೆ ಸರ್. ನೋಡಿ, ಇದೆಲ್ಲ ನಾವು ಪ್ರತಿಭಟನೆ ಮಾಡಿ ಅವ್ರನ್ನ ಬ್ಯಾನ್ ಮಾಡುವಂಥದ್ದಲ್ಲ. ಯಾರೇ ಆಗಲಿ ಕನ್ನಡದ ವಿರುದ್ಧವಾಗಿ ಯಾರೇ ಮಾತಾಡಿದ್ರು ನಾಡದ್ರೋಹ ಆಗುತ್ತೆ. ಆ ನಾಡದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಅವರನ್ನು ಬ್ಯಾನು ಮಾಡಬೇಕು ಮತ್ತು ಅವ್ರಿಗೆ ಯಾವುದೇ ಅವಕಾಶನೂ ಕೂಡ ಕೊಡಬಾರ್ದು. ಅವ್ರಿಗಿನ್ನ ಒಳ್ಳೊಳ್ಳೆ ಸಿಂಗರ್ಸ್ ನಮ್ಮಲ್ಲಿ ಇದ್ದಾರೆ ಸರ್. ಅವ್ರೇನೋ ಒಂದು ಸ್ವಲ್ಪ ಹೆಸರು ಮಾಡಿದ್ರು ಅಂತ ಇಲ್ಲಿನ ಸಿಂಗರ್ಸ್ಗೆ ತುಳಿದು ಪಾಪ ಇಲ್ಲಿಯವರು ಜೀವನ ಮಾಡೋಕ್ಕೆ ಕಷ್ಟ ಇದೆ. ಅವ್ರ ಅಪ್ಪನಂಗೆ ಮಾಡೋ ಅಂಥ ಹಾಡುಗಾರ ನಮ್ಮಲ್ಲಿದ್ದಾರೆ, ಸಿಂಗರ್ಸ್ ಇದ್ದಾರೆ. ಅಂಥವ್ರಿಗೆಲ್ಲ ಬಿಟ್ಟು ಇಂಥವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಇವತ್ತು ನಾವೇ ನಮ್ಮದೇನೋ ಅಂತಾರ ನಮ್ಮ ಕಡೆ ತಗೊಂಡು ನಾವೇ ಹೊಡ್ಕೋಬೇಕು ಹಂಗಾಗಿದೆ ಪರಿಸ್ಥಿತಿ ಇವತ್ತು. ಅವ್ರನ್ನ ಕರೆದು ಮೆರೆಸಿ ಕೊನೆ ಕನ್ನಡ ಅಂತ ಹಿನಾಯವಾಗಿ ಮಾತಾಡೋವಂಥ ಪರಿಸ್ಥಿತಿಗೆ ಬಂದಿದ್ದಾನಂದ್ರೆ ಮನುಷ್ಯ, ಅವನು ಉದ್ದಟತನ ಎಷ್ಟಿರ್ಬೋದು ಲೆಕ್ಕ ಹಾಕ್ಕೊಳ್ಳಿ. ಅಂಥವ್ರನ್ನ ನಿಜವಾಗ್ಲೂ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡದೇ ಇರಲಿ, ಅಂಥವ್ರನ್ನ ನಾವು ನಮ್ಮ ಚಿತ್ರರಂಗದ ದೂರ ಇಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ.
ಓಕೆ, ಇನ್ನು ಹಿರಿಯ ಸಂಗೀತ ಕಲಾವಿದರು ಇರುವಂಥದ್ದು, ಗಾಯಕರು ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಯುವ ಪ್ರತಿಭೆಗಳು ಗಾಯಕರು ಎಲ್ಲ ಒಂದು ಕಡೆ ಅಂದರೆ ಏನು ಫೇಮ್ ಆಗಲಿಕ್ಕೆ ಅಥವಾ ಒಂದು ರೀತಿಯಾಗಿ ಭಾಷೆ ಬಗ್ಗೆ ಬಳಸ್ಕೊಂಡು ಈ ರೀತಿ ಮಾತಾಡುವಂಥದ್ದು ಎಷ್ಟು ಸರಿ ಅಂತ ಹೇಳಿ. ಯಾಕಂದರೆ ನೀವು ಕಂಡಂತಹ ಹಿರಿಯ ಗಾಯಕರು ಇದ್ದಾರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಕಂಡಂತೆ ಅನೇಕ ಗಾಯಕರು ಇದ್ದಾರೆ. ಎಲ್ಲೂ ಕೂಡ ಈ ಥರದ ಕಾಂಟ್ರವರ್ಸಿಗಳು ಮಾಡ್ತಾ ಇರಲಿಲ್ಲ. ಎಲ್ಲ ಭಾಷೆಗಳನ್ನು ಕೂಡ ಗೌರವಿಸ್ತಿದ್ರು, ಪ್ರೀತಿಸ್ತಾ ಇದ್ರು, ಬಿಟ್ಕೊಡ್ತಾ ಇರಲಿಲ್ಲ ಕನ್ನಡವನ್ನು. ಈ ರೀತಿ ಮಾಡುವಂಥದ್ದು ಯುವ ಗಾಯಕರು ಎಷ್ಟು ಸರಿ ಅನ್ನುವಂಥದ್ದು. ಸರ್, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರು ನೀವು ನೋಡಿದಾಗೆ ಕನ್ನಡದಲ್ಲಿ ಎಷ್ಟೊಂದು ಹಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹಾಡಿದ್ದಾರೆ, ವಿಷ್ಣುವರ್ಧನ್ ಸರ್ಗೆ ಹಾಡಿದ್ದಾರೆ. ಇಂಥವ್ರಿಗೆಲ್ಲ ಹಾಡ್ದ ಅಂಥವ್ರು ಒಂದು ಚೂರು ಒಂದು ಅಹಂ ಅನ್ನೋದು, ಈಗೋ ಅನ್ನೋದು ಒಂದು ಚೂರು ಇಲ್ಲ ಅವರಲ್ಲಿ. ಅವ್ರು ನಿಜವಾದ ಕಲಾ ಸರಸ್ವತಿ ಪುತ್ರರು. ಇವರೆಲ್ಲ ಏನೋ ಅರ್ಧಂತಲ್ಲಿ ಬಂದು ಅದೇನೋ ಅಂತಲ್ಲ, ಐಶ್ವರ್ಯ ಬಂದರೆ ಮಧ್ಯರಾತ್ರಿಯಲ್ಲಿ ಕೊಡೆ ಹಿಡಿದ್ರು ಅಂತ, ಆ ಥರ ಆಗಿದೆ ಅವ್ರ ಪರಿಸ್ಥಿತಿ. ಇವ್ರಿಗೆಲ್ಲ ಇಷ್ಟು ದುರಹಂಕಾರ, ಹಣದ ಮದ ಹೆಚ್ಚಿರೋದ್ರಿಂದನೇ ಆ ಮದವನ್ನು ಕರಗಿಸ್ಬೇಕಾದ್ರೆ ನಮ್ಮ ಕನ್ನಡ ನಾಡಿನ ಚಿತ್ರರಂಗದ ಪ್ರಮುಖರಿರ್ಬೋದು, ಬೇರೆ ಬೇರೆ ಯಾವ್ಯಾವುದು ಪ್ರೋಗ್ರಾಮ್ ಈ ಥರ ಮೊನ್ನೆ ಮಾಡಿದಿಲ್ಲ ಕಾರ್ಯಕ್ರಮಗಳು, ಅಂಥ ಕಾರ್ಯಕ್ರಮ ಆಯೋಜಕರಿರ್ಬೋದು, ಈವೆಂಟ್ಸ್ ಇರ್ಬೋದು, ಆ ಈವೆಂಟ್ಸ್ಗೆಲ್ಲ ಇಂಥವ್ರನ್ನೆಲ್ಲ ದೂರ ಇಟ್ಟು ನಮ್ಮ ಅಚ್ಚ ಕನ್ನಡ ಪ್ರತಿಭೆಗಳನ್ನು ಕನ್ನಡಕ್ಕೆ ಮರ್ಯಾದೆ ಕೊಡೋದು, ಯಾವ ಭಾಷೆನಾರು ಆಗಲಿ ಕನ್ನಡಕ್ಕೆ ಮರ್ಯಾದೆ ಕೊಟ್ಟು ಕನ್ನಡಕ್ಕೆ ಗೌರವಿಸುವಂತಹ ಕಲಾವಿದರನ್ನ ಕರೆದು ಅವರು ಪ್ರೋಗ್ರಾಮ್ಗಳನ್ನ ಕೊಟ್ಟರೆ, ಈವೆಂಟ್ನ ಕೊಟ್ಟರೆ ಭಾಳ ಒಳ್ಳೆಯದು ಅಂತ ನನ್ನ ಭಾವನೆ ಸರ್. ಪದೇ ಪದೇ ಕನ್ನಡ ಭಾಷೆಯನ್ನು ಈ ರೀತಿಯಾಗಿ ಹೇಳುವಂಥದ್ದು ಎಷ್ಟು ಸರಿ ಅಂತೇಳಿ. ಈ ಹಿಂದೆನೂ ಕೂಡ ಒಂದು ಘಟನೆ ಕೂಡ ಆಯಿತು. ಕನ್ನಡ ಭಾಷೆನೇ ಇಟ್ಕೊಂಡು ಎಲ್ಲೋ ಒಂದು ಕಡೆ ಸೇಫ್ ಆಗಲಿಕ್ಕೆ ಮಾಡಿದಂತಹ ವಿಂಗ್ ಕಮಾಂಡರು ಈಗ ಗಾಯಕ ಮಾಡಿರುವಂತಹ ಈ ಥರದ ಒಂದು ಹೇಳಿಕೆ ಅಂತ. ಈಗೇನಾಗಿದೆ ಸರ್, ಈ ದುಷ್ಕೃತ್ಯ ಮಾಡೋಂಥವರೆಲ್ಲ ಭಾಷೆಯನ್ನು ಮಧ್ಯ ತೊಗೊಂಬಂದರೆ ಅವರ ಭಾಷೆಯವರು, ಇವಾಗ ಅವರ ವಿಂಗ್ ಕಮಾಂಡರು, ನಮಗೆ ಆರ್ಮಿ ಮೇಲೆ ಬಹಳ ಗೌರವ ಇದೆ. ಬಟ್ ಆಮಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಒಬ್ಬ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಮಾಡೋದನ್ನು ನಾವು CCTV ನೋಡೋವರೆಗೂ ನಮಗೆ ಗೊತ್ತಿರಲಿಲ್ಲ. ನಾವೇನೊಬ್ಬ CCTV ಒಂದೇ ಅದು ಯಾರೋ ಹಲ್ಲೆ ಇರೋ ಒಬ್ಬ ಡೆಲಿವರಿ ಬಾಯ್ದೇ ತಪ್ಪಿದೆ ಅಂದ್ಕೊಂಡು ನಾವೆಲ್ಲ ಮಾತಾಡ್ತಾ ಇದ್ವಿ. ಆದರೆ CCTV ಫುಟೇಜ್ ನೋಡಿದ ಮೇಲೆ ಗೊತ್ತಾಯಿತು ಇವನ ಒಂದು ಏನು ಮಾಡಿದ್ದಾನೆ, ನೀಚ ಕೃತ್ಯ ಮಾಡಿದ್ದಾನೆ ಅಂತ. ಇಂಥದಕ್ಕೆಲ್ಲ ಭಾಷೆನ ಅಡ್ಡ ತರೋದು ಬಹಳ ತಪ್ಪೋದು. ಅವ್ರು ಮಾಡಿದ್ರೆ ಅವ್ರ ಪಾಡಕ್ಕೆ ತೊಗೊಳ್ಳಿ, ಅವರೇನು ನಮಗೆ ಸಪೋರ್ಟಿಗೆ ಅವರ ನಾಡಿನವ್ರು ಬಂದುಬಿಡ್ತಾರೆ, ಅವ್ರ ರಾಜ್ಯದವ್ರು ಬಂದುಬಿಡ್ತಾರೆ ಅಂತ. ಇಂಥವರೆಲ್ಲ ಜೀವನ ಮಾಡ್ತಾರೆ ನಮ್ಮ ನಾಡಲ್ಲೇ. ಆಯಿತು, ಅವ್ರ ನಾಡಿದ ಬಂದು ನೀವು ಇದು ಮಾಡಿಬಿಡ್ತಾರಾ, ರೆಸ್ಕ್ಯೂ ಮಾಡ್ತಾರಾ? ನಾವು ಮಿಲಿಟ್ರಿ ಅವ್ರು ಅಂದ್ಕೊಂಡು ಏನೋ ಸ್ವಲ್ಪ ಅವ್ರಿಗೆ ಗೌರವ ಕೊಟ್ಟಿದ್ದೀವಿ, ಆ ಗೌರವ ಉಳಿಸ್ಕೊಂಡು ಹೋಗ್ಬೇಕು ಅವ್ರು ಯಾರೇ ಆದ್ರೂ. ಆಮೇಲೆ ಇನ್ನೊಂದು ಮೊನ್ನೆ ಟ್ರಕ್ ಡ್ರೈವರ್ದು ಹಾಗೆ ಆಯಿತು, ನೋಡಿದೆ ಮೊನ್ನೆ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ. ಪಾಪ ಯಾರು ಆಟೋ ಡ್ರೈವರ್ಗೆ ಗುದ್ದುಬಿಟ್ಟು ನಾನು ಮಿಲಿಟ್ರಿ ಏನು ಮಾಡ್ಕೋ ಅಂತಾನೆ. ಸರ್, ನಿಜವಾದ ದೇಶ ಪ್ರೇಮಿಗಳು ನಿಜವಾದ ಮಿಲಿಟ್ರಿಲಿ ಕೆಲಸ ಮಾಡಿ ಈ ಥರ ಹಲ್ಕ ಕೆಲಸ ಯಾರು ಮಾಡೋದೇ ಇಲ್ಲ ಸರ್. ಏನೋ ಈ ಅರ್ಧಂತರ ಸೇರಿಕೊಂಡು ಈ ಒಂದು ಏನೋ ಅಂತಾರಲ್ಲ ಭಾಷಾ ವೈಷಮ್ಯವನ್ನು ಹೆಚ್ಚಿಸುವಂಥ ಕ್ರಿಮಿಗಳು ಇವರೆಲ್ಲ. ಇವ್ರಿಗೆಲ್ಲ ಸದೆ ಬಡಿಬೇಕು. ಇವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಳಕ್ಕಾಗಿಲ್ವ? ಆರಾಮಾಗಿ ನೋಡಿ ಸರ್, ಮಿಲ್ಟ್ರಿ ಲಾ ಭಾಳ ಸ್ಟ್ರಿಕ್ಟ್ ಇದೆ. ಮಿಲ್ಟ್ರಿಯಿಂದ ಆಚೆ ಬರಬೇಕಾದ್ರೆ ವಿತೌಟ್ ಫುಲ್ ಯೂನಿಫಾರ್ಮ್ ಇಲ್ಲದೆ ಆಚೆ ಹೋಗೋಗಿಲ್ಲ ಅವರು. ಏರ್ಫೋರ್ಸ್ ಅವರಾಗಲಿ ಮಿಲ್ಟ್ರಿಯವರಾಗಲಿ ಅವ್ರಿಗೇನು ಕ್ಯಾಪ್ ಕೊಟ್ಟಿದ್ದಾರೆ, ಫುಲ್ ವಿತ್ ಯೂನಿಫಾರ್ಮ್, ಫುಲ್ ಡ್ರೆಸ್ ಮತ್ತು ಅವ್ರದ್ದು ನೇಮ್ ಬ್ಯಾಡ್ಜ್ ಇಲ್ಲದೆ ಅವ್ರು ಆಚೆ ಹೋಗೋ ಗೇಟೇ ದಾಟೋ ಹಾಗಿಲ್ಲ. ಏನೋ ಅಡ್ಜಸ್ಟ್ಮೆಂಟಲ್ಲಿ ಹೊರಗಡೆ ಬಂದಿರ್ತಾರೆ, ಹೊರಗಡೆ ಹೋಗಿರ್ತಾರೆ. ಅದನ್ನು ಅವರು ಸದ್ಬಳಕೆ ಮಾಡ್ಕೋಬೇಕು. ಈ ಥರ ದುಷ್ಕೃತ್ಯ ಮಾಡಿ ನಮ್ಮ ನಾಡಿನ ಒಂದು ಈ ಏನು ಸಂಸ್ಕೃತಿಯನ್ನು ಹಾಳು ಮಾಡೋಕ್ಕೆ ಬಂದಿರ್ತದೆ. ಇವರೆಲ್ಲ ಒಂದು ಪಾಠ ಕಲಿಸ್ಲೇಬೇಕು. ಇನ್ನು ಪಹಲ್ಗಾಮಲ್ಲಿ ಭಯೋತ್ಪಾದಕರ ಅಟ್ಟಹಾಸದ ನಂತರದಲ್ಲಿ ಪಾಠ ಕಲಿಸ್ಲಿಕ್ಕೆ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಲಿಕ್ಕೆ ಈಗಾಗಲೇ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಭಾರತೀಯ ಸೇನೆ ಒಂದು ಕಡೆ ಮಾಡ್ತಾ ಇದೆ. ಯಾವಾಗ ಬೇಕಾದರೂ ಕೂಡ ಅವ್ರನ್ನ ಸದೆ ಬಡಿಬಹುದು. ಇನ್ನೊಂದು ಕಡೆ ಪಾಕಿಸ್ತಾನದ ನಟರ ಚಲನಚಿತ್ರವನ್ನು ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಪ್ರಕಾಶ್ ರಾಜ್ ಅವರು ಕೊಟ್ಟಿರುವಂಥ ಹೇಳಿಕೆ ಈಗ ಮತ್ತಷ್ಟು ಮುನ್ನೆಲೆಗೆ ಬಂದಿದೆ, ಚರ್ಚೆ ಆಗ್ತಿದೆ. ನೀವೇನು ಹೇಳ್ತೀರಾ? ಅಂದರೆ ಅವರ ಚಿತ್ರಗಳನ್ನು ಬ್ಯಾನ್ ಮಾಡಲಿ, ನೀಲಿ ಚಿತ್ರಗಳ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಯಾರು ಕೊಟ್ಟಿರೋದು? ಪ್ರಕಾಶ್ ರಾಜ್ ಅವರು ಒಂದು ಸಂದರ್ಶನದಲ್ಲಿ ಅವರು ಹೇಳ್ತಾರೆ, ಅಂದರೆ ಪಾಕಿಸ್ತಾನದ ಸ್ಟಾರ್ ನಟರ ಒಂದು ಚಿತ್ರವನ್ನು ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಮಾಡಲಿಕ್ಕೆ ಅದೇನು ನೀಲಿ ಚಿತ್ರ ಅನ್ನುವಂತಹ ಕೊಟ್ಟಿರುವಂತಹ ಸ್ಟೇಟ್ಮೆಂಟು ಎಷ್ಟು ಸರಿ ಅಂತ ಹೇಳಿ. ಪ್ರಕಾಶ್ ರಾಜ್ ಅವರು ನಟನೆಯಲ್ಲಿ ಪ್ರಬುದ್ಧ ನಟರು. ಇಡೀ ದೇಶದಾದ್ಯಂತ ಅವರು ಒಳ್ಳೆಯ ಅಭಿಮಾನಿಗಳಿದ್ದಾರೆ. ಒಳ್ಳೆಯ ನಟ ಅನ್ನೋದಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಅವರ ನಟನೆಗೆ ಅವರೊಬ್ಬ ಕಲಾವಿದನಾಗಿ ಅವರನ್ನು ಗೌರವಿಸ್ತೀನಿ. ಆದರೆ ದೇಶದ ವಿಷಯ ಬಂದಾಗ ಯಾವ ಕಲಾವಿದ ಇರ್ಬೋದು, ಯಾವ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಯಾರೇ ಇರಲಿ, ದೇಶದ ವಿಷಯ ಬಂದಾಗ ಅವರೆಲ್ಲರೂ ಒಂದೇ. ಹಾಗಾದರೆ ಪ್ರಕಾಶ್ ರಾಜ್ ಅವರು ನೀಲಿ ಚಿತ್ರಗಳು ಜಾಸ್ತಿ ನೋಡ್ತಾರ? ಅವರು ಬಹುಶಃ ನೋಡ್ಬೋದು ಅಂತ ಕಾಣಿಸುತ್ತೆ. ಅದು ಪಾಕಿಸ್ತಾನದ ಚೀನಿತ್ತು ನೋಡ್ತಾ ಇರ್ಬೋದು ಅಂತ ಕಾಣಿಸುತ್ತೆ. ಅದಕ್ಕೆ ಈ ಥರ ಮಾತೆಲ್ಲ ಆಡ್ತಾರೆ.
ನೋಡಿ ಸರ್, ನಮ್ಮದೇನೇ ವಿಷಯ ಇರ್ಬೋದು, ಅದು ಬಿಟ್ಟು ದೇಶದ ಭದ್ರತೆ ವಿಷಯವಾಗಿ ದೇಶ ಪ್ರೇಮದ ವಿಷಯ ಬಂದಾಗ ದಯವಿಟ್ಟು ಯಾರೇ ಆದರೂ ಈ ಥರದ ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡಬಾರ್ದು. ಈ ರೀತಿ ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡೋದ್ರಿಂದನೇ ಆ ಪಾಪಿ ಪಾಕಿಸ್ತಾನ ಎಷ್ಟು ಮೆರೀತಾ ಇರೋದು. ಅವತ್ತು 28 ಜನ ಇಷ್ಟೆಲ್ಲ ಮಾತಾಡ್ತಾರಲ್ಲ, 28 ಜನ ತೀರ್ಕೊಂಡಿದ್ದಾರಲ್ಲ, ಅವರು ಬಂದು ಈ ದುಷ್ಕೃತ್ಯ ಮಾಡಿದ್ರಲ್ಲ, ಯಾರಾದರೂ ಹೋಗಿ ಮಾತಾಡಿದಾರ ಇವರು? ಬರೀ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಆಗ್ಬಿಡುತ್ತಾ? ಹೋಗಿ ಮಾತಾಡಬೇಕಲ್ಲ, ಮನೆಯವ್ರಿಗೆ ಮಾತಾಡಲಿ. ಇಂಥ ದೊಡ್ಡ ನಟ ಅನ್ಕೋತಾರಲ್ವ, ಹೋಗಿ ಮಾತಾಡಲಿ, ಅವ್ರು ಕೇಳಲಿ ಹೋಗಿ ನಿರ್ಚಿತ್ರ ಬ್ಯಾನ್ ಮಾಡೋಕ್ಕೋ ಬೇಡ ಅಂತ. ಅಷ್ಟು ಕಾಮನ್ ಸೆನ್ಸ್ ಬೇಡ ಇವ್ರುಗಳಿಗೆಲ್ಲ. ಸುಮ್ಮನೆ ಜನ ದೊಡ್ಡದಾಗಿ ಏನೋ ಲೈಕ್ ಕೊಟ್ಬಿಟ್ರೆ ಇವರೆಲ್ಲ ಒಂಥರ ಮೀಡಿಯಾ ಸ್ಟಾರ್ಸ್ ಇದ್ದಾಗ ಇವರೆಲ್ಲ ಇದೆಲ್ಲ ಮಾಡೋದು ತಪ್ಪು ಸರ್. ಪಾಕಿಸ್ತಾನದ ವಿಷಯದಲ್ಲಿ ಯಾವುದೇ ರೀತಿಯ ರಾಜಿ ಮಾಡ್ಕೋಬಾರ್ದು. ಈಗಾಗಲೇ ಬಹುಶಃ ನನಗೆ ಅನಿಸಿದ ಪ್ರಕಾರ ಈಗಾಗಲೇ ಲೇಟ್ ಆಗಿದೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ. ಇನ್ಮೇಲಾದರೂ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಶೀಘ್ರವಾಗಿ ಆ್ಯಕ್ಷನ್ ತೊಗೋಬೇಕು. ಇಷ್ಟು ಬೇಗ ಆಗಬೇಕಾಗಿತ್ತು ಆ್ಯಕ್ಷನ್ನು ಏನೋ, ಬಟ್ ಯಾಕೋ ಸ್ವಲ್ಪ ಅವರ ರಾಜತಾಂತ್ರಿಕ ತೊಡಕಿದೇನೋ ಗೊತ್ತಿಲ್ಲ. ಬಟ್ ಇಷ್ಟೊಳಗಡೆ ಏನಾದರೂ ಒಂದು ಪಾಠ ಕಲಿಸ್ಬೇಕಾಗಿತ್ತು ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ನಾನು ಒಬ್ಬ ಸೈನಿಕ ಕುಟುಂಬದಿಂದ ಬಂದಿರೋನು. ನಮ್ಮ ತಂದೆ 25 ವರ್ಷ ಸರ್ವಿಸ್ ಮಾಡಿದ್ದಾರೆ. 1965 ಪಾಕಿಸ್ತಾನ ವಾರು, 1971 ಬಾಂಗ್ಲಾದೇಶ ವಾರು ಹೋಗಿ ಅಲ್ಲಿ ಗೆದ್ದು ಬಂದಿದ್ದಾರೆ ನಮ್ಮ ತಂದೆಯವರು. ಅವರು ಇಲ್ಲೆಲ್ಲ ಈ ರೋಚಕ ಕಥೆಗಳು ಹೇಳ್ತಾರಲ್ಲ ಕೆಲವರು, ಈ ಯಾರನ್ನೋ ಮೆಚ್ಚಿಸೋದಕ್ಕೆ ಒಬ್ಬ MP ಆಗ್ಬಿಡ್ಬೇಕು, ಒಬ್ಬ MLC ಆಗ್ಬಿಡ್ಬೇಕು, ಒಬ್ಬ ರಾಜ್ಯಸಭಾ ಸದಸ್ಯರಾಗ್ಬಿಡ್ಬೇಕು ಅಂತ ಮೇಲ್ನವ್ರನ್ನ ಮೆಚ್ಚಿಸೋದಕ್ಕೆ ಕತೆಗಳನ್ನ ಕಟ್ತಾರಲ್ಲ, ಅದು ಯಾವುದೂ ಅಲ್ಲ ಸರ್, ಬರೀ ಸುಳ್ಳು ಹೇಳ್ತಾ ಇರೋದು ಅವರು. ಪಾಪ ಮಿಲ್ಟ್ರಿಯವ್ರು ಕಷ್ಟಪಡೋದು 0 ಡಿಗ್ರಿಲಿ ಕೆಲಸ ಮಾಡ್ಬೇಕು ಸರ್ ಅವರು. ಇವ್ರು ನಿಂತ್ಕೊಂಡು ಇಲ್ಲಿ ಪುಂಖಾನುಪುಂಖವಾಗಿ ಏನು ಕತೆಗಳು ಇಷ್ಟು ಶುದ್ಧ ಹೇಳ್ತಾರಲ್ಲ, ಅದು ಯಾವುದೂ ಇಲ್ಲ, ಬರೀ ಸುಳ್ಳು ಅವ್ರು ಹೇಳ್ತಾ ಇರೋದು. ಸುಮ್ಮನೆ ಮೀಡಿಯಾ ಗಿಟ್ಟಿಸ್ಕೊಳ್ಳೋದಕ್ಕೆ ಮತ್ತು ಅವ್ರನ್ನ ಮೇಲ್ಗಡೆ ಒಬ್ಬ MP ಆಗಬೇಕು ಅಥವಾ ರಾಜ್ಯಸಭಾ ಸದಸ್ಯಬೇಕು, MLC ಆಗಬೇಕು ಅನ್ನೋ ಕಾರಣಕ್ಕೆ ಇವರೆಲ್ಲ ಈ ಥರ ಪುಂಖಾನುಪುಂಖ ಕತೆಗಳನ್ನ ಹೇಳ್ಕೊಂಡು ಪುಂಕ್ತಾ ಇದ್ದಾರೆ ಅಷ್ಟೇ. ಅವರು ಯಾವುದೂ ಸತ್ಯ ಅಲ್ಲ ಅವ್ರು ಹೇಳ್ತಾ ಇರೋದು. ಯಾರು ಈ ಹೊಗಳು ಭಟ್ರು, ಈ ಥರ ಹೊಗಳು ಭಟ್ರಿಂದಾನೇ ನಮ್ಮ BJP ಹಾಳಾಗಿರೋದು ಇವತ್ತು. ನಾನು BJP ರಾಷ್ಟ್ರೀಯ ಪಕ್ಷ ಸದಸ್ಯನಾಗಿ ಹೇಳ್ತಾ ಇದ್ದೀನಿ, ಇಂಥ ಹೊಗಳು ಭಟ್ರಿಂದಾನೇ ನಮ್ಮ BJP ಪಕ್ಷ ಹಾಳಾಗ್ತಾ ಇರೋದು. ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದ್ರೆ ಅಂತಾರೆ ಬಸವಣ್ಣವರು. ಈ ಥರ ಹೊಗಳಿಲ್ಲ ಅಂದಿದ್ರೆ ಅವರು ಕರೆಕ್ಟಾಗಿ ಕೆಲಸ ಮಾಡಿರೋರು, ಕರೆಕ್ಟಾಗಿ ದೇಶದ ಬಗ್ಗೆ ಒಂದು ವ್ಯಾಖ್ಯಾನ ಇಟ್ಕೊಂಡು ಕೊಡೋರು ಅವರು. ಬಟ್ ಇವರೆಲ್ಲ ಬರೀ ಹೊಗಳೋದೇ ಕೆಲಸ ಇವರಿಗೆ, ಹೊಗಳು ಭಟ್ಟಿರ್ತಾರ. ಮೊದಲು ನಿಮ್ಗೆ ನೋಡ್ತಾರೆ ರಾಜರ ಮಹಾರಾಜರ ಹತ್ರ 4 ಜನ ಹೊಗಳು ಭಟ್ಟಿರೋರು, ಬಹುಪರಾಕ್ ಬಹುಪರಾಕ್ ಬಹುಪರಾಕ್, ಯಾವುದೋ ಒಂದು ಬಿಳಿ ಕತ್ತೆ ತೋರಿಸ್ಬಿಟ್ಟು ಅದು ಕುದುರೆ ಅಂದರೆ ಸರ್ ಕುದುರೆ ಸರ್ ಕುದುರೆ ಸರ್ ಅನ್ನೋರು. ಅಂಥರದ ಮೂರ್ಖರು ಇವರೆಲ್ಲ. ಹೆಸರುಗಳು ಬೇಡ, ಗೊತ್ತಿದೆ, ನಿಮ್ಮ ಮೀಡಿಯಾದಲ್ಲಿ ನೋಡ್ತೀರಿ ಯಾರು ಅಂದ್ಬಿಟ್ಟು ಅವರೆಲ್ಲ. ಇವರೆಲ್ಲ ಹೋಗಿ ಪಾಕಿಸ್ತಾನ ಯುದ್ಧ ಮಾಡ್ತಾರೆ. ಇವರು ಮಾಡಲ್ಲ, ಸುಮ್ಮನೆ ಪ್ರಚೋದನೆ ಮಾಡೋದು.